ವಾತಾವರಣ. ಆದರೂ ನಾವು ಉಪೇಂದ್ರ ಅವರ UI ಮೂವಿ ನೋಡೋಕ್ಕೆ ಅಂತ ಹೊರಟಿದ್ದೀವಿ. ಇಲ್ಲಿ ತುಂಬ ಆಪ್ಷನ್ಸ್ ಇಲ್ಲ ಜರ್ಮನಿಯಲ್ಲಿ, ಹಾಗಾಗಿ ಡುಸೆಲ್ಡಾರ್ಫ್ ಹೋಗ್ತಾ ಇದ್ದೀನಿ. ಒಂದು 120 ಕಿಲೋಮೀಟರ್ ಡ್ರೈವ್ ನಮಗೆ ಸಿಕ್ಕಿದ್ದೆ ಇವತ್ತು. ಮೋಸ್ಟ್ಲಿ ಇದೊಂದೇ ಶೋ ಅನಿಸುತ್ತೆ, ಅದಾದಮೇಲೆ ಇಲ್ಲಿ ಸಿಗಲ್ಲ. ಟೆಂಪ್ರೇಚರ್ ಎಕ್ಸಾಕ್ಟ್ಲಿ 0 ಡಿಗ್ರೀಸ್. ನೈಸ್ ವೆದರ್, ಬಟ್ ಡ್ರೈವಿಂಗ್ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ನೋಡೋಣ. ಸೊ ಓಪನ್ ಮೈಂಡಿಂದ ಹೋಗ್ತಾ ಇದ್ದೀನಿ ಮೂವಿಗೆ. ತುಂಬ ದಿನಗಳ ನಂತರ ಥಿಯೇಟ್ರಲ್ಲಿ ಒಂದು ಕನ್ನಡ ಮೂವಿ ನೋಡಿದ್ದು, ಅದು ನಮ್ಮ ಉಪೇಂದ್ರ ಅವ್ರದ್ದು UI ಮೂವಿ ನೋಡಿದ್ದೆ. ಖುಷಿ ನಮಗೆ. ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮೂವಿ ರಿವ್ಯೂಸ್ ಅಂತ ಯಾವಾಗಲೂ ಮಾಡಿಲ್ಲ, ಬಟ್ ಅಲ್ಲಿ ಒಂದು ಏನಂದರೆ ಥಿಯೇಟ್ರಲ್ಲಿ ಒಂದು 10-15 ಜನ ಅಷ್ಟೇ ಇದ್ದಿದ್ದು ಕನ್ನಡಿಗರು. ಸೊ ಇದು ಟಿಪಿಕಲ್ ಮಾಸ್ ಮೂವಿ ಅಲ್ಲದೆ ಇರೋದ್ರಿಂದ ಮೋಸ್ಟ್ಲಿ ಎಲ್ಲರಿಗೂ ಅಷ್ಟು ಎಂಟರ್ಟೈನ್ಮೆಂಟ್ ಅಂತ ಸಿಗಲ್ಲ. ಫೋಕಸ್, ನಾವು ಉಪೇಂದ್ರ ಅವ್ರು ಹೇಳೋ ಥರ ಫೋಕಸ್ ಮಾಡಿ ನೋಡಬೇಕಲ್ಲ. ಹಾಗಾಗಿ ಮೂವಿ ಡಿಫ್ರೆಂಟ್ ಆಗಿ ಚೆನ್ನಾಗಿ ತೆಗ್ದಿದ್ದಾರೆ ಅಂತ ತಲೆ ಕೆಡಿಸ್ಕೊಳ್ಳೋ ಥರ ಏನಿಲ್ಲ. ಸಿಂಪಲ್ ಆಗಿದೆ. ಮೆಸೇಜ್ ಏನವರು ಪ್ರೇಕ್ಷಕರಿಗೆ ಕೊಡಬೇಕು ಅಂತಿದ್ದಾರೆ ಅದು ತುಂಬ ಸಿಂಪಲ್ ಮೆಸೇಜ್. ಆದರೆ ಅವ್ರು ಹೇಳೋ ಥರನೇ ಡೆಫಿನೆಟ್ಲಿ ಫೋಕಸ್ ಮಾಡಿ ನೋಡಬೇಕು. ಸ್ವಲ್ಪ ಏನದು ಒಗಟುಗಳು ಅಥವಾ ಹಿಡ್ಡನ್ ಮೀನಿಂಗ್ಸ್ ಅದರದ್ದು ಸುಮಾರಿದೆ. ಹಿಡ್ಡನ್ ಮೆಸೇಜಸ್ ಅದೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಇನ್ನೊಂದ್ಸರಿ ನೋಡಬೇಕಾಗುತ್ತೆ. ಬಟ್ ದಿಸ್ ಇಸ್ ಡೆಫಿನೆಟ್ಲಿ ವರ್ತ್ ಇಟ್. ಒಂದು 130 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಡು ಹೋಗಿ ನೋಡಿದ್ದಕ್ಕೆ ಡೆಫಿನೆಟ್ಲಿ ವರ್ತ್ ಇಟ್. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಇನ್ನೊಂದೇನೆಂದರೆ ಐ ಥಿಂಕ್ ನಾವು ಆಡಿಯನ್ಸ್, ಕನ್ನಡ ಪ್ರೇಕ್ಷಕರು ತುಂಬ ಈ ಮಸಾಲಾ ಮಾಸ್ ಮೂವೀಸ್ಗೆ ಜಾಸ್ತಿ ಆ ದಿಕ್ಕಿನಲ್ಲಿ ಜಾಸ್ತಿ ಹೋಗ್ತೀವಿ ಅನಿಸುತ್ತೆ. ಏನಕ್ಕೆ ಅಂದರೆ ಒಂದು ಉದಾಹರಣೆ ಏನಂದರೆ, ಒಂದು ಬ್ಲಿಂಕ್ ಅಂತ ಒಂದು ಮೂವಿ ಬಂದಿತ್ತು ಕನ್ನಡದಲ್ಲಿ. ಅದು ಆ್ಯಕ್ಚುಲಿ ಥಿಯೇಟ್ರಲ್ಲಿ ಹೋಗಿ ನೋಡೋಕ್ಕಾಗಲಿಲ್ಲ, ನಾನು TV ನೋಡಿದ್ದು. ಸಖತ್ತಾಗಿ ಮಾಡಿದ್ದಾರೆ. ಆದರೆ ಆ ಮೂವಿ ಮೋಸ್ಟ್ಲಿ ಅದ್ರದ್ದು ಬಜೆಟ್ನು ರಿಕವರ್ ಮಾಡ್ಕೊಳ್ಳಿಲ್ಲ, ಗೊತ್ತಿಲ್ಲ ಅದು. ಬಟ್ ಆ ಥರದ ಮೂವೀಸನ್ನ ಎನ್ಕರೇಜ್ ಮಾಡಬೇಕು ಅನಿಸುತ್ತೆ ನಾವು. ಸೊ ಲಿಂಕ್ ಮೂವಿ ನೋಡಿಲ್ಲ, ಯಾರು ನೋಡಿಲ್ಲ ಅವರು ದಯವಿಟ್ಟು ಹೋಗಿ ಒಂದ್ಸರಿ ನೋಡಿ. ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟ್ ಮೇಲೆ ಮಾಡಿದ್ದಾರೆ, ಬಟ್ ಡಿಫ್ರೆಂಟ್ ಲೆವೆಲ್ ಆಗಿದೆ ಮೂವಿ. ಸಕ್ಕತ್ತಾಗಿದೆ. ಆ ಥರ ಮೂವೀಸು ಇನ್ನೂ ಬರಬೇಕು. ಓನ್ಲಿ ಥಿಂಗ್ ಇಸ್ ಅವ್ರಿಗೆ ನಾವು ಅಷ್ಟು ಎನ್ಕರೇಜ್ ಮಾಡಿದ್ರೆ ಆ ಥರ ಮೂವೀಸ್ ಜಾಸ್ತಿ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಲಿಂಕ್ ಮೂವಿ ಅದರದ್ದು ಬಜೆಟ್ ರಿಕವರ್ ಮಾಡ್ಕೊಂಡಿಲ್ಲ ಅಂದರೆ, ಸೊ ಅವರು ಡೈರೆಕ್ಟರ್ಸು ಅಥವಾ ಪ್ರೊಡ್ಯೂಸರ್ಸು ಆ ಥರ ಮೂವೀಸ್ ಮೇಲೆ ದುಡ್ಡು ಹಾಕೋದು ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಹತ್ರ ಕ್ವಾಲಿಟಿ ಮೂವೀಸ್ ಸಿಗಲ್ಲ. ಮೇ ಬಿ ದಟ್ ಇಸ್ ಒನ್ ಡಿಫ್ರೆನ್ಸ್ ನಮ್ಮ ಮಲಯಾಳಂ ಇಂಡಸ್ಟ್ರಿಗೂ ನಮ್ಮ ಕನ್ನಡ ಇಂಡಸ್ಟ್ರಿಗೂ. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಸ್ಕ್ರೀನ್ ಪ್ಲೇ ಮತ್ತು ಕಥೆ ಎಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನೀವು ಮಾಸ್ ಹೀರೋಗಳು ಆಗಿಲ್ಲದಿರೋ ಮೂವೀಸ್ ಎಷ್ಟು ಹಿಟ್ ಆಗಿದೆ ನಮಗೆ ಮಲಯಾಳಮಲ್ಲಿ. ಸೊ ಕನ್ನಡದಲ್ಲೂ ತುಂಬ ಒಳ್ಳೆ ಮೂವೀಸ್ ಬರ್ತಾ ಇದೆ ಇತ್ತೀಚೆಗೆ. ಮತ್ತು ನೀವು ಯಾವುದಾದ್ರೂ ಮೂವಿ, ಕನ್ನಡ ಮೂವಿ ಸಜೆಸ್ಟ್ ಮಾಡೋಂಗಿದ್ರೆ, ಜಸ್ಟ್ ಗಾಟ್ ತುಂಬ ಒಳ್ಳೆ ಕತೆ ಇರುವಂಥದ್ದು ಸಜೆಸ್ಟ್ ಮಾಡೋಂಗಿದ್ರೆ ಹೇಳಿ. ಡಿಫ್ರೆಂಟ್ ಮೂವೀಸ್ ನೋಡೋದಕ್ಕೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಬಂದ ಮೇಲೆ ಥಿಯೇಟ್ರಲ್ಲಿ ಅಂತ ಹೋಗಿ ನೋಡಿರೋದೇ 2 ಮೂವಿ. ಕಾಂತಾರ ನೋಡಿ 3-4 ವರ್ಷ ಆಯಿತು ಅನಿಸುತ್ತೆ. ಅದು ಬಿಟ್ಟರೆ ಪಿ ಬಾಸ್ ಅವ್ರದ್ದು UI ಮೂವಿ ನೋಡಿ. ಇನ್ನೊಂದೇನೆಂದರೆ, ಎಲ್ಲ ಮೂವೀಸು ರಿಲೀಸ್ ಆಗಲ್ಲ ಇಲ್ಲಿ. ರಿಲೀಸ್ ಆದ್ರೂ ತುಂಬ ಕಮ್ಮಿ ಶೋಸ್ ಇರುತ್ತೆ. ಯಾವಾಗ ಶೋಗಳಿರುತ್ತೆ ನೋಡಿಕೊಂಡು ಹೋಗಿ ನೋಡ್ಕೊಂಬರ್ಬೇಕಾಗುತ್ತೆ. ನೀವು ಏನಾದರೂ ಡಿಫ್ರೆಂಟ್ ಮೆಸೇಜ್ನ ತೊಗೊಂಡಿದ್ರೆ UI ಮೂವಿಯಿಂದ ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ಇನ್ನೊಂದ್ಸರಿ ನೋಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸ್ಟಾರ್ಟಿಂಗ್ ಫಸ್ಟ್ 10 ಮಿನಿಟ್ಸು ತುಂಬ ಕ್ರಿಯೇಟಿವ್, ಸಕ್ಕತ್ತಾಗಿದೆ, ಸಕ್ಕತ್ ಇಷ್ಟ ಆಯಿತು. ಸೊ ಈ ಕ್ರಿಯೇಟಿವಿಟಿ ಎಲ್ಲರಿಗೂ ಬರಲ್ಲ. ಪಿ ಬಾಸ್ ಅವ್ರದ್ದು ಸೂಪರ್, ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಅವ್ರದ್ದು ಸ್ಟೈಲ್ ಇದೆಯಲ್ಲ ಮೂವಿ
ಮೂವೀಸ್ ಮಾಡೋ ಸ್ಟೈಲು, ಕತೆ ಹೇಳೋ ಅವರ ವೈಖರಿ ಅದಕ್ಕೆ ಮೆಚ್ಚಲೇಬೇಕು. ಹೋಪ್ಫುಲಿ ನಮ್ಮ ಉಪ್ಪಿ ಬಾಸ್ ಅವರು ಇನ್ನೂ ಇದೇ ಥರ ಮೂವೀಸ್ ಮಾಡ್ತಾರೆ ಅನ್ಕೋತೀವಿ. ಮಾಡಿದ್ರೆ ಡೆಫಿನೆಟ್ಲಿ ನೋಡೋಣ. ಥ್ಯಾಂಕ್ ಯು.